ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಆಕಾಶವಾಣಿ ಬೆಂಗಳೂರು FM 101.3ರಲ್ಲಿ, ರಾತ್ರಿ 8:02 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯದ ಶಾಲಾ ಮಕ್ಕಳಿಗೆ ನವೆಂಬರ್ 23ರಿಂದ ಪೌಷ್ಟಿಕಾಂಶಯುಕ್ತ ಬಿಸಿಯೂಟ. ಮಧು ಬಂಗಾರಪ್ಪ. ನೂತನ ತಂತ್ರಜ್ಞಾನ ಕೌಶಲ ಕರಗತ ಮಾಡಿಕೊಳ್ಳಬೇಕು. ಥಾವರ್ಚಂದ್ ಗೆಹ್ಲೋಟ್. ಸಂಪರ್ಕ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಸಾರ ಭಾರತಿ ಪಾತ್ರ ಮಹತ್ವದ್ದು. ಡಾ ವಸುಧಾ ಗುಪ್ತಾ. ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ. 8 ಜನ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ. ಇಂದು ಮಧ್ಯರಾತ್ರಿ ಚಂದ್ರಗ್ರಹಣ, ಭಾಗಶಃ ಗೋಚರ. ಈಗ ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಶಾಲಾ ಮಕ್ಕಳಿಗೆ ಬಿಸಿಯೂಟ, ಹಾಲು, ಮೊಟ್ಟೆಯ ಜೊತೆಗೆ ನವೆಂಬರ್ 23ರಿಂದ ಪೌಷ್ಟಿಕಾಂಶಯುಕ್ತ ಬಿಸಿಯೂಟ ಒದಗಿಸಲು ಉದ್ದೇಶಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಕ್ಕಳ ಪುಸ್ತಕದ ಹೊರೆಯನ್ನು ಇಳಿಸಲು ಉದ್ದೇಶಿಸಲಾಗಿದೆ. ಶಿಕ್ಷಣ ತಜ್ಞರೊಂದಿಗೆ ಸಮಾಲೋಚಿಸಲಾಗಿದೆ. ಬರುವ ವರ್ಷದಿಂದಲೇ ಅನ್ವಯಗೊಳ್ಳುವಂತೆ ಈ ಹೊಸ ಯೋಜನೆ ಅನುಷ್ಠಾನಗೊಳ್ಳಲಿದೆ ಎಂದರು. 15,000 ಕಲಾ ಮತ್ತು ಸಂಗೀತ ಶಿಕ್ಷಕರ ನೇಮಕಾತಿಗೆ ಉದ್ದೇಶಿಸಲಾಗಿದೆ ಎಂದು ಸಚಿವರು ಹೇಳಿದರು. ದಕ್ಷಿಣ ವಲಯ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳ ಸಮ್ಮೇಳನದಲ್ಲಿ ಮಂಡನೆಯಾದ ನಿರ್ಣಯಗಳು ದೇಶದ ತಾಂತ್ರಿಕ ಶಿಕ್ಷಣದ ನೂತನ ಆವಿಷ್ಕಾರಗಳಿಗೆ ಪ್ರೇರಕವಾಗಲಿ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಪರಿವರ್ತನೆ ಕುರಿತು 2 ದಿನಗಳವರೆಗೆ ನಡೆದ ದಕ್ಷಿಣ ವಲಯ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ನೂತನ ತಂತ್ರಜ್ಞಾನ ಕೌಶಲವನ್ನು ಕರಗತ ಮಾಡಿಕೊಳ್ಳುವುದು ಅಗತ್ಯವಿದೆ ಎಂದರು. ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೈಟೆಕ್ ಗ್ರಂಥಾಲಯ ರಾಜ್ಯದ ಗಮನ ಸೆಳೆದಿದೆ. ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಭಾಗದ ಜೇವರ್ಗಿ ಸುತ್ತಲಿನ ತಾಲೂಕುಗಳ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಪ್ರವೇಶ ಪಡೆಯುತ್ತಾರೆ. ಮಹಾವಿದ್ಯಾಲಯದ ಗ್ರಂಥಪಾಲ ಡಾ ವಿನೋದ್ ಕುಮಾರ್ ಹೈಟೆಕ್ ಗ್ರಂಥಾಲಯ ಮತ್ತು ಮಲ್ಟಿಮೀಡಿಯಾ ಸ್ಟುಡಿಯೋ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಫೆಬ್ರವರಿ 2019ರಲ್ಲಿ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ನವದೆಹಲಿಯವರು ಅಭಿವೃದ್ಧಿಪಡಿಸತಕ್ಕಂಥ ಈ ಗ್ರಂಥಾಲಯ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಏನಿದೆ ಅದನ್ನ ನಾವು ಬಳಸಲು ಪ್ರಾರಂಭಿಸಿದೆವು. ಈ ಒಂದು ತಂತ್ರಾಂಶದಲ್ಲಿ ನಮ್ಮ ಗ್ರಂಥಾಲಯದಲ್ಲಿ ಇರತಕ್ಕಂಥ ಎಲ್ಲ ಸಂಪನ್ಮೂಲಗಳ ಒಂದು ಬಿಬ್ಲಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ನಾವು ಡೇಟಾ ಫೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಪುಸ್ತಕಗಳ ಪರಿಶೀಲನೆಯನ್ನು ತಂತ್ರಾಂಶದ ಮೂಲಕವೇ ಮಾಡಲು ಪ್ರಾರಂಭಿಸಿದೆವು. NIC ಅವರು ಅಭಿವೃದ್ಧಿಪಡಿಸತಕ್ಕಂಥ ಆಂಡ್ರಾಯ್ಡ್ ಆಪ್ ಏನಿದೆ ಈ ಗ್ರಂಥಾಲಯ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಕ್ಕೆ ಹೇಳಿದಿವಿ. ಗ್ರಂಥಾಲಯದಲ್ಲಿ ಇರತಕ್ಕಂಥ ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದ್ರ ಜೊತೆಗೆ ತಾವು ಯಾವ ಪುಸ್ತಕ ತೆಗೆದುಕೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಮ್ಮ ಗ್ರಂಥಾಲಯದಲ್ಲಿ ಮಲ್ಟಿಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಲ್ಯಾಬ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಸಿಬ್ಬಂದಿಗಳು ಒಂದು ಕರ್ನಾಟಕ LMS ತಂತ್ರಾಂಶಕ್ಕೆ ವಿಡಿಯೋ ಲೆಕ್ಚರ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇದರ ಮೂಲಕವಾಗಿ ಅಪ್ಲೋಡ್ ಮಾಡಬಹುದು. ದೇಶಾದ್ಯಂತ ನಡೆದ ನನ್ನ ಮಣ್ಣು ನನ್ನ ದೇಶ ಅಭಿಯಾನದ ಅಮೃತ ಕಲಶಗಳನ್ನು ವಿಶೇಷ ರೈಲು ಬೆಂಗಳೂರಿನಿಂದ ಹೊಸದಿಲ್ಲಿಗೆ ಕೊಂಡೊಯ್ದಿದೆ. ವಿಶೇಷ ರೈಲಿನಲ್ಲಿ 1026 ಜನರ ನಿಯೋಗ ಪವಿತ್ರ ಮಣ್ಣನ್ನು ಸಂಗ್ರಹಿಸಿರುವ ಅಮೃತ ಕಲಶಗಳನ್ನು ಕೊಂಡೊಯ್ಯುತ್ತಿದೆ. ನಾಳೆ 29ನೇ ತಾರೀಕು ಈ ರೈಲು ಹೊಸದಿಲ್ಲಿಯ ಹಜರತ್ ನಿಜಾಮುದ್ದೀನ್ ನಿಲ್ದಾಣವನ್ನು ತಲುಪಲಿದೆ. ಇದೇ 30 ಮತ್ತು 31ರಂದು ದಿಲ್ಲಿಯಲ್ಲಿ ರಾಷ್ಟ್ರೀಯ ಸಮಾರೋಪ ಸಮಾರಂಭ ನಡೆಯಲಿದೆ. ದಿಲ್ಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದ ಬಳಿಯ ಅಮೃತ್ ವಾಟಿಕಾ ಉದ್ಯಾನದ ಗಿಡಗಳಿಗೆ ಹಾಕಲು ದೇಶದೆಲ್ಲೆಡೆಯಿಂದ ಸಂಗ್ರಹಿಸಿರುವ ಮಣ್ಣನ್ನು ಬಳಸಲಾಗುತ್ತಿದೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಚಿಂತನೆಯ ಸಂಕೇತವಾಗಿ ಈ ಸ್ಮಾರಕ ಉದ್ಯಾನ ಮೈದಳೆಯಲಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳ
ಕರಡು ಮತದಾರರ ಪಟ್ಟಿಯನ್ನು ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಈ ವಿಷಯ ಪ್ರಕಟಿಸಿದ್ದಾರೆ. ನವೆಂಬರ್ 18 ಮತ್ತು 19 ಹಾಗೂ ಡಿಸೆಂಬರ್ 2, 3ರಂದು ವಿಶೇಷ ಅಭಿಯಾನ ನಡೆಯಲಿದೆ. ಸಾರ್ವಜನಿಕರ ಆಕ್ಷೇಪಣೆಗಳ ವಿಲೇವಾರಿ ಡಿಸೆಂಬರ್ 26ರಂದು ನಡೆಯಲಿದೆ. ಮತದಾರರ ಅಂತಿಮ ಪಟ್ಟಿಯನ್ನು ಬರುವ ವರ್ಷ ಜನವರಿ 5ರಂದು ಪ್ರಕಟಿಸಲಾಗುತ್ತದೆ. ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಇಂದು ಪಟ್ಟಿ ಪ್ರಕಟಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸಂಪರ್ಕ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಸಾರ ಭಾರತಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ. ಸರ್ಕಾರಗಳ ಜನಪರ ಯೋಜನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಅನುಷ್ಠಾನದಲ್ಲಿಯೂ ಪರಿಣಾಮಕಾರಿ ಪಾತ್ರ ನಿರ್ವಹಿಸುತ್ತಿದೆ ಎಂದು ಆಕಾಶವಾಣಿಯ ಮಹಾನಿರ್ದೇಶಕರಾದ ಡಾ ವಸುಧಾ ಗುಪ್ತಾ ಹೇಳಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿ ವಿಜ್ಞಾನ ಭವನದ ಸಭಾಂಗಣದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ದಕ್ಷಿಣ ಭಾರತ ಆಕಾಶವಾಣಿಯ ಅರೆಕಾಲಿಕ ವರದಿಗಾರರಿಗೆ ಒಂದು ದಿನದ ಕಾರ್ಯಾಗಾರ ಆಯೋಜಿಸಿತ್ತು. ಕಾರ್ಯಾಗಾರವನ್ನು ಉದ್ಘಾಟಿಸಿ ಡಾ ವಸುಧಾ ಮಾತನಾಡಿದರು. ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿಯ ಅರೆಕಾಲಿಕ ವರದಿಗಾರರ ಈ ಕಾರ್ಯಾಗಾರದಲ್ಲಿ ಬೆಂಗಳೂರು ಕೇಂದ್ರ ವಾರ್ತಾ ಶಾಖೆ ಹಾಗೂ ಕೇಂದ್ರ ಸಂವಹನ ಇಲಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ, ದೂರದರ್ಶನ ಹಾಗೂ ಆಕಾಶವಾಣಿ ಕೇಂದ್ರದ ದಕ್ಷಿಣ ವಲಯದ ಉಪಮಹಾನಿರ್ದೇಶಕ ಅನಿಲ್ ಕುಮಾರ್ ಮಂಗಲ್ಗಿ, ಆಕಾಶವಾಣಿಯ ಉಪಮಹಾನಿರ್ದೇಶಕಿ ನೇಹಾ ಸ್ವಾಮಿ ಪಾಲ್ಗೊಂಡಿದ್ದರು. ರಾಜ್ಯಾದ್ಯಂತ ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವವನ್ನು ಆಚರಿಸಲಾಗುತ್ತಿದೆ. ಪ್ರಧಾನ ಸಮಾರಂಭ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಈ ಬಾರಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ 8 ಜನ ಗಣ್ಯರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ಪ್ರದಾನ ಮಾಡಲಿದ್ದಾರೆ. ಇಂದು ರಾತ್ರಿ ಚಂದ್ರಗ್ರಹಣ ಸಂಭವಿಸಲಿದ್ದು ಭಾಗಶಃ ಗೋಚರಿಸಲಿದೆ. ಇಂದು ರಾತ್ರಿ 11 ಗಂಟೆ 31 ನಿಮಿಷಕ್ಕೆ ಆರಂಭವಾಗಲಿದ್ದು 1 ಗಂಟೆ 19 ನಿಮಿಷಗಳವರೆಗೆ ಚಂದ್ರಗ್ರಹಣ ಸಂಭವಿಸಲಿದೆ. ಒಟ್ಟು 2 ಗಂಟೆ 24 ನಿಮಿಷಗಳ ಚಂದ್ರಗ್ರಹಣ ಭಾನುವಾರ 29ರ ಮಧ್ಯರಾತ್ರಿವರೆಗೂ ಮುಂದುವರಿಯಲಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು ಭಾಗಶಃ ಚಂದ್ರಗ್ರಹಣ ದೇಶಾದ್ಯಂತ ಗೋಚರಿಸುವುದಾಗಿ ತಿಳಿಸಿದೆ. ಬೀದಿ ಬದಿಗಿನ ವ್ಯಾಪಾರಸ್ಥರಿಗೆ ಆರ್ಥಿಕ ಸ್ವಾವಲಂಬನೆ ಕಲ್ಪಿಸಲು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಅಡಿ 10,000 ರೂಪಾಯಿಗಳ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಫಲಾನುಭವಿ ಸಮೀವುಲ್ಲಾ ಲಾರಿ ಡ್ರೈವರ್ ಆಗಿದ್ದರು. ಈಗ ಹೋಟೆಲ್ ಉದ್ಯಮಿಯಾಗಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಯೋಜನೆಯಿಂದ ತುಂಬಾ ಅನುಕೂಲ ಆಗಿದೆ. ನಾವು ಡೆಲ್ಲಿಗೂ ಆಯ್ಕೆ ಆಗಿದ್ದೀನಿ. ಬಹಳ ಖುಷಿಯಾದ ವಿಷಯ. ಬಡವರ ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ. ನಾವು ಹೆಂಗ್ ತಗೊಂಡಿದೀವಿ ಹಂಗೆ ಸಾಲ ತೀರಿಸ್ಕೊಂಡ್ರೆ ತುಂಬಾ ಜನಗಳಿಗೆ ಅನುಕೂಲ ಆಗುತ್ತೆ. ಮೊದಲು ಲಾರಿ ಡ್ರೈವರ್ ಆಗಿದ್ದೆ ಸರ್. ನಾನು ಟೀ ಕ್ಯಾಂಟೀನ್ ಮಡಿಗೆ 5 ವರ್ಷ ಆಯ್ತು ಇಲ್ಲಿ ಗುಂಡ್ಲುಪೇಟೆ ರೋಡ್ ಅಲ್ಲಿ. ಫಸ್ಟ್ ನನಗೆ ಫುಟ್ಪಾತ್ ವ್ಯಾಪಾರ ಮಾಡಕ್ಕೆ ಟೀ ಕ್ಯಾಂಟೀನ್ ಇಟ್ಕೊಂಡಿದ್ದೆ. ಫುಟ್ಪಾತ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ಒಬ್ರು ನಮ್ಮ ಮನೆ ಪಕ್ಕದವರು ಹೇಳಿದ್ರು. ಕಾರ್ಡ್ ಮಾಡಿಸಿದ್ರೆ ಒಳ್ಳೇದು, ನಮ್ ಸೇಫ್ಟಿ ಇರ್ತಲ್ಲ ಅಂತ ಮಾಡಿಸೋದೆ. 10,000 ಲೋನ್ ಫಸ್ಟ್ ಸಿಗುತ್ತೆ, ಕಾರ್ಡ್ ಆಮೇಲೆ ಅಂದ್ರು ನಗರಸಭೆಯಲ್ಲಿ. 10,000 ಸಾಲ ತಗೊಂಡು 1 ವರ್ಷದಲ್ಲಿ ತೀರಿಸ್ಬಿಟ್ಟೆ. ತೀರಿದ ತಕ್ಷಣ 20,000 ಬ್ಯಾಂಕ್ ಇಂದ ಸರ್ಕಾರ ಕೊಟ್ಟು ನಮ್ಗೆ 20,000 ಲೋನ್ ಶಾಂಕ್ಷನ್ ಆಯ್ತು. ಅದು 1 ವರ್ಷಕ್ಕೆ ತೀರಿಸ್ಬಿಟ್ಟೆ. ತಿರ್ಗಾ 50,000 ಕೊಟ್ರು. ಕರೆಕ್ಟ್ ಆಗಿ ಕಟ್ಕೊಂಡು ಇದ್ತಾ ಇದ್ದೀನಿ. 1,700 ಚಿಲ್ಲರೆ ಅಂದ್ರು 2,000ನೇ ಕಟ್ತಾ ಇದ್ದೀನಿ. ನಾವು ಚಾಮರಾಜನಗರದಲ್ಲಿ ವಾಸ ಮಾಡ್ತಾ ಇರೋದು. ನಮ್ಗೆ ತುಂಬಾ ಅನುಕೂಲ ಆಯ್ತು. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ 29ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ದೇಶದ ಜನತೆಯೊಂದಿಗೆ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 106ನೇ ಸಂಚಿಕೆಯಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪರಿಷ್ಕೃತ ಪಟ್ಟಿಯನ್ನು ಇಂದು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ತಮ್ಮ ಜಾಲತಾಣದಲ್ಲಿ ಪ್ರಕಟಿಸಲಿವೆ. ಮೈಸೂರು ರಂಗಾಯಣ ನವೆಂಬರ್ 6 ಮತ್ತು 7ರಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಾಟಕಗಳ ಪ್ರದರ್ಶನ ಆಯೋಜಿಸಿದೆ. ಖಾದಿ ಮಹೋತ್ಸವದ ಅಂಗವಾಗಿ ಚಿತ್ರದುರ್ಗದಲ್ಲಿ ಖಾದಿ ಜಾಗೃತಿ ಜಾಥಾ ಜರುಗಿತು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಅವರ ಜೀವನ ಚರಿತ್ರೆ ಆಧರಿಸಿದ ಮರಾಠಿ ಕೃತಿ ಬಿಡುಗಡೆಯಾಗಲಿದೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಲಕ್ಕೊಂಡಹಳ್ಳಿ ಗ್ರಾಮದಲ್ಲಿ ನವಣೆ ತಳಿ ಪರಿಚಯ ಮತ್ತು ಮೌಲ್ಯವರ್ಧನೆ ಪ್ರಾತ್ಯಕ್ಷಿಕೆಯ ಕ್ಷೇತ್ರೋತ್ಸವ ಜರುಗಿತು. ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಜನತಾ ದರ್ಶನ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಶಾಲಾ ಮಕ್ಕಳಿಗೆ ನವೆಂಬರ್ 23ರಿಂದ ಪೌಷ್ಟಿಕಾಂಶಯುಕ್ತ ಬಿಸಿಯೂಟ. ಮಧು ಬಂಗಾರಪ್ಪ. ನೂತನ ತಂತ್ರಜ್ಞಾನ ಕೌಶಲ ಕರಗತ ಮಾಡಿಕೊಳ್ಳಬೇಕು. ಥಾವರ್ಚಂದ್ ಗೆಹ್ಲೋಟ್. ಸಂಪರ್ಕ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಸಾರ ಭಾರತಿ ಪಾತ್ರ ಮಹತ್ವದ್ದು. ಡಾ ವಸುಧಾ ಗುಪ್ತಾ. ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ. 8 ಜನ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ. ಇಂದು ಮಧ್ಯರಾತ್ರಿ ಚಂದ್ರಗ್ರಹಣ ಭಾಗಶಃ ಗೋಚರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಭಾವಗೀತೆಗಳು.